ವಾಟರ್ಫಾಲ್ ಹೈಕ್. ಹಾಂ, ಅದೇ ರಿವರೇ ಇದೆ. ವಾಟರ್ಫಾಲ್ ಹೈಕ್ ಮಾಡ್ತಾ ಇದ್ದೀವಿ ಇವತ್ತು. ಅದೇ ರಿವರ್ ಇದು. ಸೊ ವಾಟರ್ಫಾಲ್ ಹೈಕಿಗೆ ರೋಡಿಂದ ಹೋಗ್ತಾ ಇದ್ದೀವಿ. ಜಸ್ಟ್ 3 ಅವರ್ ಹೈಕ್ ಇದು. ಸೊ ಇವತ್ತು ರಿಲ್ಯಾಕ್ಸ್ಡ್ ಡೇ. ನಿನ್ನೆ ಲಾಂಗ್ ಹೈಕ್ ಮಾಡಿದ್ವಿ, ಅದಕ್ಕೆ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ಮಾಲ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ವಾಟರ್ಫಾಲ್ ಟ್ರೆಕ್ಕಿಂಗ್ ಅಂತೇಳಿ ಆರಾಮಾಗಿ 3 ಕಿಲೋಮೀಟ್ರ್ ಹೋಗೋದು, 3 ಕಿಲೋಮೀಟ್ರ್ ಬರೋದು. 6 to 8 ಕಿಲೋಮೀಟ್ರ್ ಇದೆ ಅಂತ ಹೇಳ್ತಾರೆ. ಸೊ ವಿ ಆರ್ ಡೂಯಿಂಗ್ ಇಟ್. ಕೊರಿಲೋ ಡಿ ಸಾಲ್ಟೋ ವಾಟರ್ಫಾಲ್ ಇಲ್ಲಿ ಎಂಟ್ರಿ ಇದೆ. ಇಲ್ಲಿಂದ ಹೋಗ್ಬೇಕು. ರೋಡ್ ಮುಖಾಂತರ ಬಂದ್ರೂ ಆಕ್ಸೆಸಬಲ್ ಇದೆ. ಯು ಕ್ಯಾನ್ ಗೋ ದಿಸ್ ವೇ. ಹೋಗ್ತಾ ಇದ್ದೀವಿ. ಇಲ್ಲಿ ವೆಹಿಕಲ್ ಹೋಗ್ತಾ ಇದೆ ನೋಡಿ. ಅದಕ್ಕೂ ರೋಡ್ ಇದೆ, ಮತ್ತು ಕಾಲ್ದಾರಿನೂ ಇದೆ ನಡ್ಕೊಂಡು ಹೋಗ್ಲಿಕ್ಕೆ. ನಾವು ನಡೆದು ಹೋಗ್ತಾ ಇದ್ದೀವಿ. ಈಸಿ ಟು ಆ್ಯಕ್ಸಸ್ ಇದೆ. ಆ ಥರ ಏನು ವೆಹಿಕಲ್ಲಲ್ಲಿ ಹೋಗ್ಬೇಕಂತೇನಿಲ್ಲ. ವೆಹಿಕಲ್ ಆದರೆ ಬೇಗ ಹೋಗ್ತಾವೆ ಅಷ್ಟೇ, ಟ್ರೆಕ್ಕಿಂಗ್ ಆಗೋಲ್ಲ. ಇಲ್ಲಿ ನಾವು ಇಂಟೆನ್ಷನ್ ವಾಕ್ ಮಾಡ್ಕೊಂಡು ಹೋಗಿ ನೋಡೋದು, ಹಾಗಾಗಿ ವೆಹಿಕಲ್ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೆ. ಲ್ಯಾಂಡ್ಸ್ಕೇಪ್ ನೋಡಿ, ಇವನು ಗ್ರಾಸ್ ಎಲ್ಲ ರೆಡ್ ಆಗ್ತಾ ಇದೆ ನೋಡಿ, ಫಾಲ್ ಸೀಸನ್. ಹಾಗಾಗಿ ಆಮೇಲೆ ಮೌಂಟೇನಲ್ಲಿರುವಂಥ ಇದಾವಲ್ಲ ಎಲ್ಲ ರೆಡ್. ಇದು ಕ್ರಮೇಣವಾಗಿ ಯೆಲ್ಲೋ, ಆರೆಂಜು, ರೆಡ್ ಆಗುತ್ತೆ. ಫಾರೆಸ್ಟ್ ಟರ್ನ್ ಆಗುತ್ತೆ. ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡಿ ಈ ಥರ ಹೋಗೋದು. ವೆಹಿಕಲ್ ಪಾರ್ಕ್ ಮಾಡಿ ಹೋಗೋದಿದೆ ಈ ಥರ. ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ. ವಾಟರ್ಫಾಲ್ ಶಬ್ದ ಕೇಳಿಸ್ತಾ ಇದೆ ನೋಡಿ. ವಾಟರ್ಫಾಲ್ ವಾಟರ್ಫಾಲ್ ಆಗ್ತಾ ಇದೆ. ಒಂದು ನಿಮಿಷ